ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನಕ್ಕೆ ಯಾಕೋ ಲಾಟ್ರಿ ಹೊಡೆದ ಕಾಣಿಸ್ತಾ ಇದೆ. ಗ್ರಹಚಾರದ ಲಾಟ್ರಿ ಹೊಡೆದ ಕಾಣಿಸ್ತಾ ಇದೆ. ಒಂದು ಕಡೆ ತಾಲಿಬಾನಿಗಳು, ಇನ್ನೊಂದು ಕಡೆ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು. ಅದರ ಮಧ್ಯದಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಈ ಕಡೆ ಭಾರತ, ನವ ಭಾರತ. ಪಾಕಿಸ್ತಾನವನ್ನ ಎಲ್ಲರೂ ಹೇಗೆ ಅಟ್ಯಾಕ್ ಮಾಡೋದಕ್ಕೆ ನಿಂತಿದ್ದಾರೆ ಅಂತಂದ್ರೆ, ಈ ಬಾರಿ ಅವರನ್ನ ಯಾರು ಉಳಿಸೋದಕ್ಕೆ ಬರ್ತಾರೆ ಅಂತ ನೋಡ್ಬೇಕಷ್ಟೇ. ವೀಕ್ಷಕರೇ, ಅಫ್ಘಾನಿಸ್ತಾನದಲ್ಲಿ ಅಧಿಕಾರದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುತ್ತಕಿ 6 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂದ ನಂತರ ಇದೇ ಮೊದಲನೇ ಬಾರಿ ತಾಲಿಬಾನ್ ಸರ್ಕಾರದ ಸಚಿವರೊಬ್ಬರು ಭಾರತಕ್ಕೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಈ ಕಡೆ ತಾಲಿಬಾನ್ ಸಚಿವರಾದಂತಹ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಬರ್ತಾ ಇದ್ದ ಹಾಗೇನೆ ಆ ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ವಾಯುದಾಳಿಯನ್ನು ನಡೆಸಿದೆ. ವಾಯುದಾಳಿಯ ನಂತರ ಕಾಬೂಲ್ನ ಒಂದಷ್ಟು ಸ್ಥಳಗಳಲ್ಲಿ ಬಾಂಬ್ ಸ್ಫೋಟಗಳು ಕೂಡ ಕಂಡು ಬಂದಿವೆ. ಮೂಲಗಳ ಪ್ರಕಾರ ಈ ದಾಳಿಯನ್ನ ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಮುಖ್ಯಸ್ಥ ಮುಫ್ತಿನೂರ್ ವಾಲಿ ಮೊಹಸೂದ್ನನ್ನ ಗುರಿಯಾಗಿಸ್ಕೊಂಡು ನಡೆಸಲಾಗಿತ್ತು. ಆಮೇಲೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಸುದ್ದಿಯನ್ನು ಕೂಡ ಪಾಕಿಸ್ತಾನದ ಖಾತೆ ಮೂಲಕ ಹೊರಬಿದ್ದಿತ್ತು. ಆದ್ರೆ ಈಗ ಪಾಕ್ನ ISI ಖಾತೆಗಳು ಹೇಳೋ ಹಾಗೆ ಟಿಟಿಪಿ ನಾಯಕ ನೂರ್ ವಾಲಿ ಮೊಹಸೂದ್ ಕಾಬೂಲ್ ಏರ್ ಸ್ಟ್ರೈಕ್ ಅಲ್ಲಿ ಸಾವನ್ನಪ್ಪಿಲ್ಲ. ಅಂಡ್ ಆತ ಜೀವಂತವಾಗಿದ್ದಾನೆ ಅನ್ನುವಂಥ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅವರೇ ಬಿಡುಗಡೆ ಮಾಡಿರುವಂತಹ ಆ ಆಡಿಯೋದಲ್ಲಿ ತಾನು ಪಖ್ತೂನ್ಖ್ವಾದ ಬುಡಕಟ್ಟು ಪ್ರದೇಶದಲ್ಲಿ ಇದ್ದೀನಿ, ಪಾಕಿಸ್ತಾನಿ ಪಡೆಗಳ ಮೇಲೆ ದಾಳಿಯನ್ನ ಮುಂದುವರಿಸಿ ಅಂತ ಹೋರಾಟಗಾರರನ್ನ ಆತ ಒತ್ತಾಯ ಕೂಡ ಮಾಡಿದ್ದಾನೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನವನ್ನ ನೋಡಿದ್ರೆ ಪಾಕಿಸ್ತಾನ ಹೊತ್ತಿಯುರಿತಾ ಇದೆ. ಯಾರಿಂದ ಹೊತ್ತಿಯುರಿತಾ ಇದೆ ಅಂತ ಕೇಳಿದ್ರೆ ಸ್ವತಃ ಪಾಕಿಸ್ತಾನಿಗಳಿಂದಾನೇ ಹೊತ್ತಿಯುರಿತಾ ಇದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಎಸ್, ಇಸ್ಲಾಮಾಬಾದ್ ಅದೇ ರೀತಿ ರಾವಲ್ಪಿಂಡಿಯಲ್ಲಿ ಬೃಹತ್ ಪ್ರತಿಭಟನೆಗಳು ಆರಂಭ ಆಗಿದೆ. ಪ್ರತಿಭಟನಾಕಾರರಿಂದ 2 ಕಡೆ ಪಾಕಿಸ್ತಾನ ಹೊತ್ತಿ ಉರಿತಾ ಇದೆ. ಇದರ ತೀವ್ರತೆಯನ್ನು ನೋಡಿ ಎಚ್ಚೆತ್ತುಕೊಂಡಿರುವಂತಹ ಪಾಕಿಸ್ತಾನ ಸರ್ಕಾರ ಹೈ ಅಲರ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಸ್ಲಾಮಾಬಾದ್ ಅದೇ ರೀತಿ ರಾವಲ್ಪಿಂಡಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಅಷ್ಟೇ ಅಲ್ಲ, ಇಸ್ಲಾಮಾಬಾದ್ ಅದೇ ರೀತಿ ರಾವಲ್ಪಿಂಡಿ ಮಧ್ಯದ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ಅನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ಪಾಕಿಸ್ತಾನದ ಆಡಳಿತದ ವಿರುದ್ಧ ಗಂಭೀರ ಪ್ರತಿಭಟನೆ ಅಂಡ್ ದಂಗೆ ಏಳುವಂತಹ ಎಲ್ಲಾ ಲಕ್ಷಣಗಳಿರೋದ್ರಿಂದ ಈಗ ಮುಂಜಾಗ್ರತಾ ಕ್ರಮವಾಗಿ ಇವೆಲ್ಲವನ್ನ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. ಈ ವಿಡಿಯೋವನ್ನು ನೋಡಿ. ಆಲ್ರೆಡಿ ಲಾಹೋರಲ್ಲಿ ಸರ್ಕಾರದ ವಿರುದ್ಧದ ಬೃಹತ್ ಪ್ರತಿಭಟನೆಗಳು ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಳ್ತಾ ಇವೆ. ಮೊಬೈಲ್ ಇಂಟರ್ನೆಟ್ ಹೇಗೂ ಇಲ್ಲ. ಇನ್ನು ಲಾಹೋರ್ನ ಎಲ್ಲ ಶಾಲೆಗಳು, ಕಾಲೇಜು, ವಿಶ್ವವಿದ್ಯಾಲಯ ಎಲ್ಲವನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ಹಾಗಾದ್ರೆ ತೀವ್ರತೆಯನ್ನು ಒಂದು ಬಾರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಪಾಕಿಸ್ತಾನದ ಜನರನ್ನ ಕೇಳಿದ್ರೆ ಅವರು ಪಾಕಿಸ್ತಾನದ ಸೇನೆ ಆಗಿರಬಹುದು, ಪಾಕಿಸ್ತಾನದ ಸರ್ಕಾರ ಆಗಿರಬಹುದು, ಇವುಗಳ ಮೇಲೆ ಕೆಂಡ ಕಾರ್ತಾ ಇದ್ದಾರೆ. ನಮಗಿವರ ಕಾಶ್ಮೀರನೂ ಬೇಡ ಅಥವಾ ನೆರೆಹೊರೆಯವರ ಯಾವ ಭೂಮಿನೂ ಬೇಡ. ನಮಗೆ ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಆಹಾರ ಸಿಕ್ಕಿಬಿಟ್ರೆ ಸಾಕು. ಆಹಾರ ಇಲ್ಲದೆ ಇಲ್ಲಿ ಕುಟುಂಬಗಳು ಸಾಯ್ತಾ ಇದಾವೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. पहले कश्मीर या आटा, इस टाइम जो आटा ये देखें जी साहब, मैं रैंडमली यहाँ पर लोगों से पूछ रहा हूँ, भाईजान इस टाइम जो कंडीशन है, कश्मीर चाहिए आटा चाहिए? फिलहाल तो आटा चाहिए भाई, यही चीज है। और बड़ी दुख वाली बात है, जो ये हुकूमत ने हालात कर दिए ना, लोग खुदकुशियाँ कर रहे हैं, सिर्फ आटा नहीं उनको मिल रहा। लेडीज जो हैं वो दब के मर रही हैं, ट्रकों के नीचे आ रही हैं। मैंने बात की है खवातीन से, लेडीज पहले एक बंदे ने अपने 5 बच्चों को कत्ल कर दिया, सिर्फ बेरोजगारी की वजह से। उसने गोलियां मार दी हैं, खुद को खाना नहीं खा सकते, सिर्फ खाने के पैसे नहीं थे उनके पास। देख लें, अगर हमारे हुक्मरान देख रहे हैं, उन्हें शर्म आनी चाहिए। ಇದು ಪಾಕಿಸ್ತಾನದ ಎಕ್ಸಾಕ್ಟ್ ಪರಿಸ್ಥಿತಿ, ಅಲ್ಲಿನ ಜನರ ಪರಿಸ್ಥಿತಿ. ವೀಕ್ಷಕರೀಗ ಭಾರತಕ್ಕೆ ಆಗಮಿಸಿರುವಂತಹ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಒಂದು ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಯಾವಾಗಲೂ ಕೂಡ ಭಾರತದ ಜೊತೆಗೆ ನಿಲ್ತೀವಿ, ಭಾರತದ ವಿರುದ್ಧ ನಾವು ಯಾವತ್ತೂ ಕೂಡ ಹೋಗೋದಿಲ್ಲ, ಭಾರತ ವಿರೋಧಿ ಚಟುವಟಿಕೆಗೆ ಅವಕಾಶವನ್ನ ನಾವುಗಳು ಯಾವತ್ತೂ ಕೂಡ ನೀಡೋದಿಲ್ಲ.
ಭಾರತ ಅಫ್ಘಾನಿಸ್ತಾನದ ಈ ಒಂದು ಭೇಟಿ, ಈ ಒಂದು ಫ್ರೆಂಡ್ಶಿಪ್ ಖಂಡಿತವಾಗ್ಲೂ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯನ್ನ ಹಾಡ್ತಾ ಇದೆ. ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟುವಂತಹ ವಿಚಾರದಲ್ಲಿ ಇದೊಂದು ಮಹತ್ತರವಾದಂತಹ ಹೆಜ್ಜೆ ಅಂತ ಅಂದ್ರೂ ತಪ್ಪಾಗಲ್ಲ. ಅದರ ಭಾಗವಾಗಿ ವಿದೇಶಾಂಗ ಮಂತ್ರಿ ಜಯಶಂಕರ್ ಅವರು ಕೂಡ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು? ಭಾರತ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ರಾಯಭಾರಿ ಕಚೇರಿಯನ್ನ ಮತ್ತೆ ತೆರೆಯುತ್ತೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂದ ನಂತರ, ಅವರ ಆಡಳಿತ ಬಂದ ನಂತರ ರಾಯಭಾರಿ ಕಚೇರಿ ಇರಲಿಲ್ಲ, ಆದ್ರೆ ಇನ್ನು ಮುಂದೆ ಇರುತ್ತೆ. ಒಂದೊಳ್ಳೆಯ ರೀತಿಯಾದಂತಹ ಬೆಳವಣಿಗೆ ಅಂತೂ ಈ ಮೂಲಕ ನಮಗೆ ಕಾಣಿಸ್ತಾ ಇದೆ. ಒಂದು ಕಡೆ ಪಾಕ್ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನು ಮಾಡುತ್ತೆ, ಅದಕ್ಕೆ ಉತ್ತರವಾಗಿ ಈ ಕಡೆಯಿಂದ ಜೈಶಂಕರ್ ಅವರ ರಾಯಭಾರಿ ಕಚೇರಿ ಹೇಳಿಕೆ ಆಗಿರಬಹುದು, ಅದರ ಮೇಲೆಗೆ ಅಫ್ಘಾನಿಸ್ತಾನ ಸಚಿವ ಭಾರತದ ಜೊತೆಗೆ ನಾವು ನಿಲ್ತೀವಿ, ವಿರುದ್ಧ ಅಂತೂ ಯಾವತ್ತೂ ಹೋಗಲ್ಲ ಅನ್ನುವಂತ ಹೇಳಿಕೆ. ಇವೆಲ್ಲವೂ ಪಾಕಿಸ್ತಾನಕ್ಕೆ ದೆಹಲಿಯಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನಂತೂ ಪಾಸ್ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಖೈಬರ್ ಪಖ್ತೂನ್ಖ್ವಾದ ತಿರಾ ಕಣಿವೆಯಲ್ಲಿ ಪಾಕ್ ಪಡೆಗಳ ಮೇಲೆ ದೊಡ್ಡ ದಾಳಿ ಕೂಡ ಆಗಬಿಟ್ಟಿದೆ. 11 ಪಾಕ್ ಸೈನಿಕರ ಸಾವಾಗಿದೆ, 3 ಮಂದಿ ಕಾಣೆಯಾಗಿರುವಂತಹ ವರದಿಗಳು ಕೂಡ ಬಂದಿದೆ. ನಾನೀಗ ಕಾರ್ಯಕ್ರಮ ಮಾಡೋ ಹೊತ್ತಿಗೆ ಇದು ಬಂದಿರುವಂತಹ ಸುದ್ದಿ. ಬಹುಶಃ ನೀವು ಈ ಕಾರ್ಯಕ್ರಮವನ್ನು ನೋಡೋ ಹೊತ್ತಿಗೆ ಇನ್ನೊಂದಷ್ಟು ಭಾರಿ ಬದಲಾವಣೆಗಳು ಆಗಿರುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಪಾಕಿಸ್ತಾನಕ್ಕೆ ನಡುಕಂತೂ ಶುರು ಆಗಿಬಿಟ್ಟಿದೆ. 2 ದಿನಗಳ ಹಿಂದೆಷ್ಟೇ ಜಮ್ಮು ಹಾಗೆ ಕಾಶ್ಮೀರದ ಭದ್ರತಾ ಪರಿಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ, ಅವುಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನವದೆಹಲಿಯಲ್ಲಿ ಅಮಿತ್ ಶಾಜಿ ಅವರು ಒಂದು ಉನ್ನತ ಮಟ್ಟದ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ, ಆ ಮೀಟಿಂಗ್ ಅಲ್ಲಿ ಭಯೋತ್ಪಾದನೆ ಮುಕ್ತ ಜಮ್ಮು ಕಾಶ್ಮೀರದ ಗುರಿಯನ್ನ ಸಾಧಿಸೋದಕ್ಕೆ ಮೋದಿಜಿ ಸರ್ಕಾರದ ಬದ್ಧತೆಯನ್ನ, ಅವರು ಕೊಟ್ಟಿರುವಂತಹ ಪ್ರಾಮಿಸ್ ಅನ್ನ ಅಮಿತ್ ಶಾಜಿ ಅವರು ಮತ್ತೆ ಪುನರುಚ್ಚರಿಸಿದ್ದಾರೆ. ಹಾಗಾಗಿ ಒಂದು ಕಡೆ ಅಮಿತ್ ಶಾಜಿ ಅವರು ಒಂದು ಮೀಟಿಂಗ್ POKನ ಪಡ್ಕೊಳ್ಳುವಂತಹ ಆಸೆಗೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬಿದೆ. ಮತ್ತೊಂದು ಕಡೆ ನೋಡಿದ್ರೆ ಭಾರತೀಯ ಸೇನೆಯ ಒಂದಷ್ಟು ಹೇಳಿಕೆಗಳು, ಇನ್ನು ಅಫ್ಘಾನಿಸ್ತಾನ ಮತ್ತು ಭಾರತದ ಸಂಬಂಧ, ಪಾಕಿಸ್ತಾನದಲ್ಲಿ ಜನರ ಪ್ರತಿಭಟನೆ, ಇವೆಲ್ಲವೂ ಕೂಡ ಕೊನೆಗೆ ಎಲ್ಲಿ ಹೋಗಿ ನಿಲ್ಲುತ್ತೆ? ಈ ಕುತೂಹಲ ಅಂತೂ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಎಲ್ಲದಕ್ಕೂ ಉತ್ತರ ಕಾದು ನೋಡೋಣ ಅಷ್ಟೇ. ನೀವೇನಂತೀರಾ? ಇದರ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. Super offer. Bumper offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.